ಖಂಡಿತ ಇದು ಒಂದು ಅದ್ಭುತವಾದ ಜಾನಪದ ಮಹಾಕಾವ್ಯದ ಮಾದರಿಯ ಕಥೆ. ಒಂದು ಪುಟ್ಟ ಹಳ್ಳಿಯಲ್ಲಿ ಲಿಂಗಣ್ಣ ಎಂಬ ಒಬ್ಬ ಕಷ್ಟಜೀವಿ ರೈತನಿದ್ದ. ಬೆಳಗ್ಗೆ ಸೂರ್ಯ ಉದಯವಾಗುವ ಮೊದಲೇ ಎದ್ದು ತನ್ನ ಹೊಲಕ್ಕೆ ಹೋಗಿ ಕೆಲಸ ಮಾಡುತ್ತಿದ್ದ. ಮಳೆ ಬಂದರೂ, ಬಿಸಿಲು ಹೊತ್ತರೂ, ಗಾಳಿ ಬೀಸಿದರೂ ಅವನ ಕೈಗಳು ಕೆಲಸ ನಿಲ್ಲಿಸುತ್ತಿರಲಿಲ್ಲ. ಹೊಲದ ಮಣ್ಣನ್ನು ಕೈಯಲ್ಲಿ ಹಿಡಿದು ಈ ವರ್ಷವಾದರೂ ಚೆನ್ನಾಗಿ ಬೆಳೆ ಬರಬೇಕು ಎಂದು ಪ್ರತಿದಿನ ದೇವರನ್ನು ಪ್ರಾರ್ಥಿಸುತ್ತಿದ್ದ. ಆದರೆ ಅವನ ಜೀವನದಲ್ಲಿ ಮಾತ್ರ ನೆಮ್ಮದಿ ಎನ್ನುವುದು ದೂರವಾಗಿತ್ತು. ಎಷ್ಟು ದುಡಿದರೂ ಅವನ ಮನೆಗೆ ಹಣ ಉಳಿಯುತ್ತಿರಲಿಲ್ಲ. ಒಂದೊಮ್ಮೆ ಬೆಳೆ ಚೆನ್ನಾಗಿ ಬಂದರೆ ಮಳೆ ಹಾಳು ಮಾಡುತ್ತಿತ್ತು. ಇನ್ನೊಮ್ಮೆ ಮಳೆ ಸರಿಯಾಗಿ ಬರದೆ ಬೆಳೆ ಒಣಗುತ್ತಿತ್ತು. ಒಂದು ದಿನ ಬೇಸತ್ತ ಲಿಂಗಣ್ಣ ತನ್ನ ಅದೃಷ್ಟವನ್ನು ಹುಡುಕಲು ತೀರ್ಮಾನಿಸಿ ಹಳ್ಳಿಯ ದಾರಿಯನ್ನು ದಾಟಿ, ಹೊಲಗಳನ್ನು ದಾಟಿ ಮುಂದೆ ದೊಡ್ಡ ಕಾಡಿನ ಕಡೆ ನಡೆಯತೊಡಗಿದನು. ಗಾಳಿ ಮರದ ಎಲೆಗಳನ್ನು ತಾಕಿ ವಿಚಿತ್ರ ಶಬ್ದ ಮಾಡುತ್ತಿತ್ತು. ಪಕ್ಷಿಗಳ ಕೂಗು ಕಾಡಿನ ನಿಶ್ಶಬ್ದತೆಯನ್ನು ಮುರಿಯುತ್ತಿತ್ತು. ಆದರೆ ಲಿಂಗಣ್ಣನ ಮನಸ್ಸಿನಲ್ಲಿ ಒಂದೇ ಪ್ರಶ್ನೆ: ನಾನು ನನ್ನ ಅದೃಷ್ಟವನ್ನು ಹುಡುಕಲು ಹೋಗಬೇಕು. ಎಲ್ಲೋ ಅದು ನನ್ನನ್ನು ಬಿಟ್ಟು ದೂರ ಹೋಗಿರಬೇಕು. ಅದನ್ನು ಹುಡುಕಿ ತರಬೇಕು ಎಂದು ಮನಸ್ಸಿನಲ್ಲೇ ಲಿಂಗಣ್ಣ ಕಾಡಿನೊಳಗೆ ನಡೆದನು. ದಾರಿಯಲ್ಲಿ ಸಾಗುತ್ತಿದ್ದ ಲಿಂಗಣ್ಣನಿಗೆ ಹಠಾತ್ತನೆ ಒಂದು ಮುದಿ ಹುಲಿ ಕಾಣಿಸಿತು. ಆ ಹುಲಿ ತುಂಬಾ ಅಶಕ್ತವಾಗಿತ್ತು. ಅದರ ಕಣ್ಣುಗಳಲ್ಲಿ ದಣಿವು ಕಾಣುತ್ತಿತ್ತು. ದೇಹ ದುರ್ಬಲವಾಗಿತ್ತು. ಲಿಂಗಣ್ಣನನ್ನು ನೋಡಿದ ಹುಲಿ ನಿಧಾನವಾಗಿ ತಲೆ ಎತ್ತಿ, ಮನುಷ್ಯನೇ, ನೀನು ಎಲ್ಲಿಗೆ ಹೋಗುತ್ತಿದ್ದೀಯಾ ಎಂದು ದುರ್ಬಲ ಧ್ವನಿಯಲ್ಲಿ ಕೇಳಿತು. ಲಿಂಗಣ್ಣ ಸ್ವಲ್ಪ ಹೆದರಿದರೂ ಧೈರ್ಯ ಮಾಡಿಕೊಂಡು, ನಾನು ನನ್ನ ಅದೃಷ್ಟ ಎಲ್ಲಿದೆ ಎಂದು ಕೇಳಲು ವಿಧಾತನ ಬಳಿ ಹೋಗುತ್ತಿದ್ದೇನೆ. ಆ ವಿಧಾತನು ಎಲ್ಲಿದ್ದಾನೆ ಎಂದು ನಿನಗೆ ತಿಳಿದಿದೆಯೋ? ನಿನಗೆ ಹೇಗೆ ಗೊತ್ತು? ಚಿಕ್ಕ ವಯಸ್ಸಿನಲ್ಲಿ ನನ್ನ ಅಜ್ಜ ನನಗೆ ಹೇರಿದ. ನಮ್ಮ ಊರಿನಿಂದ ದೂರ ಇರುವ ಬೆಟ್ಟದ ಹಿಂದೆಗಡೆ ವಿಧಾತನು ಇದ್ದಾನೆ. ಅವನು ಅದೃಷ್ಟದ ಸಂಕೇತಗಳನ್ನು ನಮಗೆ ತಿಳಿಸುತ್ತಾನೆ ಎಂದು ಹೇಳುತ್ತಿದ್ದನು. ಅದಕ್ಕೆ ನಾನು ಅದನ್ನು ನೆನಪಿಸಿಕೊಂಡು ಈಗ ಹೋಗುತ್ತಿದ್ದೇನೆ. ಮನುಷ್ಯನೇ, ಹಾಗಾದರೆ ನನಗೂ ಒಂದು ಸಹಾಯ ಮಾಡು. ನಾನು ಕಾಡಿನ ರಾಜನಾಗಿದ್ದವನು. ಈಗ ಮೈಯಲ್ಲಿ ಶಕ್ತಿ ಇಲ್ಲ, ಬೇಟೆಯಾಡಲು ಆಗುತ್ತಿಲ್ಲ. ಇದಕ್ಕೆ ಪರಿಹಾರವೇನು ಎಂದು ಕೇಳಿಕೊಂಡು ಹಿಂದಿರುಗುವಾಗ ನನಗೂ ಹೇಳು. ಸರಿ ಹುಲಿರಾಯ, ಹಿಂದಿರುಗುವಾಗ ನಿನ್ನ ಪ್ರಶ್ನೆಗೆ ಉತ್ತರ ಹುಡುಕಿ ತರುತ್ತೇನೆ ಎಂದು ಹೇಳಿ ತನ್ನ ಪ್ರಯಾಣವನ್ನು ಮುಂದುವರಿಸಿದನು. ಮನಸ್ಸಿನಲ್ಲಿ ಹಲವು ಪ್ರಶ್ನೆಗಳೊಂದಿಗೆ ಕಾಡಿನ ಆಳದ ದಾರಿಯಲ್ಲಿ ನಿಧಾನವಾಗಿ ಮುಂದೆ ನಡೆಯತೊಡಗಿದನು. ಗಾಳಿ ಜೋರಾಗಿ ಬೀಸುತ್ತಿತ್ತು. ಮರದ ಎಲೆಗಳು ಸದ್ದು ಮಾಡುತ್ತಿದ್ದವು. ಆದರೆ ಲಿಂಗಣ್ಣ ತನ್ನ ಅದೃಷ್ಟದ ಹುಡುಕಾಟವನ್ನು ನಿಲ್ಲಿಸಲಿಲ್ಲ. ಮುಂದೆ ಮುಂದೆ ಸಾಗುತ್ತಿದ್ದ ಲಿಂಗಣ್ಣ ಕಾಡನ್ನು ದಾಟಿ ಒಂದು ದೊಡ್ಡ ರಾಜ್ಯಕ್ಕೆ ತಲುಪಿದನು. ಆದರೆ ಆ ರಾಜ್ಯದಲ್ಲಿ ಸಂತೋಷದ ಬದಲು ದುಃಖವೇ ತುಂಬಿತ್ತು. ಹೊಲಗಳು ಒಣಗಿದ್ದವು. ನೆಲ ಬಿರುಕು ಬಿಟ್ಟಿತ್ತು. ಜನರ ಮುಖಗಳಲ್ಲಿ ಚಿಂತೆ ಕಾಣಿಸುತ್ತಿತ್ತು. ಅಲ್ಲಿನ ರಾಜ ತುಂಬ ಬೇಸರದಿಂದ ಅರಮನೆಯ ಮುಂದೆ ನಿಂತಿದ್ದನು. ಏಕೆಂದರೆ ಅವನ ರಾಜ್ಯದಲ್ಲಿ ಹಲವು ವರ್ಷಗಳಿಂದ ಸರಿಯಾಗಿ ಮಳೆ ಬರುತ್ತಿರಲಿಲ್ಲ. ಬೆಳೆ ಕೂಡ ಬೆಳೆಯುತ್ತಿರಲಿಲ್ಲ. ರಾಜನ ಕಣ್ಣು ಹಠಾತ್ತನೆ ಲಿಂಗಣ್ಣನ ಮೇಲೆ ಬಿಟ್ಟು ಅವನು ಲಿಂಗಣ್ಣನನ್ನು ಹತ್ತಿರಕ್ಕೆ ಕರೆದು ಕೇಳಿನುಳಿದನು. ಓ ಪ್ರಯಾಣಿಕನೇ, ನೀನು ಯಾರು? ಎಲ್ಲಿ ಹೋಗುತ್ತಿದ್ದೀಯಾ? ಮಹಾರಾಜರೇ, ನನ್ನ ಹೆಸರು ಲಿಂಗಣ್ಣ. ನಾನು ನನ್ನ ಅದೃಷ್ಟವನ್ನು ಹುಡುಕಲು ಪ್ರಯಾಣ ಮಾಡುತ್ತಿದ್ದೇನೆ. ರಾಜ ಸ್ವಲ್ಪ ಆಶ್ಚರ್ಯದಿಂದ ಅವನತ್ತ ನೋಡಿ ಹೇಳಿದನು. ನೀನು ನಿನ್ನ ಅದೃಷ್ಟವನ್ನು ಹುಡುಕಲು ಹೊರಟಿದ್ದೀಯಾ? ಹಾಗಾದರೆ ಒಂದು ಸಹಾಯ ಮಾಡು. ನನ್ನ ರಾಜ್ಯದಲ್ಲಿ ಹಲವು ವರ್ಷಗಳಿಂದ ಮಳೆ ಬರುತ್ತಿಲ್ಲ, ಬೆಳೆ ಬೆಳೆಯುತ್ತಿಲ್ಲ. ನಿನ್ನ ಪ್ರಯಾಣದಲ್ಲಿ ಇದರ ಕಾರಣ ಏನು ಎಂದು ತಿಳಿದರೆ ಹಿಂದಿರುಗುವಾಗ ನನಗೂ ಹೇಳು. ಲಿಂಗಣ್ಣ ರಾಜನ ಮಾತು ಕೇಳಿ ತಲೆ ಆಡಿಸಿ, ಸರಿ ಮಹಾರಾಜರೇ, ನನಗೆ ಉತ್ತರ ಸಿಕ್ಕರೆ ಖಂಡಿತವಾಗಿ ಹಿಂದಿರುಗಿ ನಿಮಗೆ ಹೇಳುತ್ತೇನೆ ಎಂದು ಹೇಳಿ ಅಲ್ಲಿಂದ ತನ್ನ ಪ್ರಯಾಣವನ್ನು ಮತ್ತೆ ಮುಂದುವರಿಸಿದನು. ಮುಂದೆ ಅವನಿಗೆ ಇನ್ನೇನು ಕಾಯುತ್ತಿದೆ ಎಂಬುದು
ಅವನಿಗೂ ಗೊತ್ತಿರಲಿಲ್ಲ. ಅಲ್ಲಿಂದ ಮುಂದೆ ಸಾಗುತ್ತಿದ್ದ ಲಿಂಗಣ್ಣ ಬೆಟ್ಟಗಳು ಮತ್ತು ಕಾಡಿನ ದಾರಿಯನ್ನು ದಾಟುತ್ತಾ ಹೋಗುತ್ತಿದ್ದನು. ಸ್ವಲ್ಪ ದೂರ ಹೋದ ನಂತರ ಅವನ ಕಣ್ಣಿಗೆ ಒಂದು ದೊಡ್ಡ ಮರದ ಕೆಳಗೆ ಧ್ಯಾನದಲ್ಲಿ ಕುಳಿತಿದ್ದ ಒಬ್ಬ ಸನ್ಯಾಸಿ ಕಾಣಿಸಿದರು. ಉದ್ದವಾದ ಗಡ್ಡ, ಶಾಂತವಾದ ಮುಖ ಮತ್ತು ಮುಚ್ಚಿದ ಕಣ್ಣುಗಳೊಂದಿಗೆ ಅವರು ಹಲವು ವರ್ಷಗಳಿಂದ ತಪಸ್ಸು ಮಾಡುತ್ತಿರುವಂತೆ ಕಾಣುತ್ತಿದ್ದರು. ಲಿಂಗಣ್ಣ ಹತ್ತಿರದ ಬಂದ ಶಬ್ದ ಕೇಳಿ ಸನ್ಯಾಸಿಗಳು ನಿಧಾನವಾಗಿ ಕಣ್ಣು ತೆರೆದರು. ಲಿಂಗಣ್ಣ ತನ್ನ ಅದೃಷ್ಟವನ್ನು ಹುಡುಕಲು ಹೊರಟಿದ್ದಾನೆ ಎಂದು ತಿಳಿದ ನಂತರ ಅವರು ಗಂಭೀರವಾಗಿ ಹೇಳಿದರು. ಮಗನೇ, ನಾನು ಹಲವು ವರ್ಷಗಳಿಂದ ಕಠಿಣ ತಪಸ್ಸು ಮಾಡುತ್ತಿದ್ದೇನೆ. ಆದರೆ ಇನ್ನೂ ನನಗೆ ಮೋಕ್ಷ ಸಿಗುತ್ತಿಲ್ಲ. ನಿನ್ನ ಪ್ರಯಾಣದಲ್ಲಿ ಇದರ ಕಾರಣ ಮತ್ತು ಪರಿಹಾರ ಏನು ಎಂದು ತಿಳಿದರೆ ಹಿಂದಿರುಗುವಾಗ ನನಗೂ ಹೇಳು. ಸನ್ಯಾಸಿಗಳ ಮಾತು ಕೇಳಿದ ಲಿಂಗಣ್ಣ ಕೆಲ ಕ್ಷಣ ಮೌನವಾಗಿ ನಿಂತನು. ನಂತರ ಗೌರವದಿಂದ ಕೈಮುಗಿದು ತಲೆ ಆಡಿಸಿದನು. ಮನಸ್ಸಿನಲ್ಲಿ ಇನ್ನೊಂದು ಪ್ರಶ್ನೆಯನ್ನು ಸೇರಿಸಿಕೊಂಡ ಅವನು ಮತ್ತೆ ತನ್ನ ದಾರಿಯಲ್ಲಿ ನಡೆಯತೊಡಗಿದನು. ಈಗ ಅವನ ಪ್ರಯಾಣದಲ್ಲಿ ತನ್ನ ಅದೃಷ್ಟದ ಜೊತೆಗೆ ಹುಲಿ, ರಾಜ ಮತ್ತು ಸನ್ಯಾಸಿಯ ಪ್ರಶ್ನೆಗಳ ಉತ್ತರಗಳು ಸೇರಿದ್ದವು. ಮುಂದೆ ಏನು ಸಿಗಬಹುದು ಎಂಬ ಕುತೂಹಲದೊಂದಿಗೆ ಲಿಂಗಣ್ಣ ತನ್ನ ಹೆಜ್ಜೆಗಳನ್ನು ಮುಂದುವರಿಸಿದನು. ದಿನಗಟ್ಟಲೆ ಕಾಡು, ಬೆಟ್ಟ, ನದಿಗಳು ಮತ್ತು ಕಷ್ಟದ ದಾರಿಗಳನ್ನು ದಾಟುತ್ತಾ ಪ್ರಯಾಣ ಮಾಡಿದ ಲಿಂಗಣ್ಣ ಕೊನೆಗೆ ಒಂದು ವಿಚಿತ್ರವಾದ ಸ್ಥಳವನ್ನು ತಲುಪಿದನು. ಆ ಜಾಗ ಸಾಮಾನ್ಯ ಲೋಕದಂತೆ ಕಾಣುತ್ತಿರಲಿಲ್ಲ. ಸುತ್ತಮುತ್ತ ಹೊಳೆಯುವ ಬೆಳಕು ಹರಡಿತ್ತು. ಗಾಳಿಯಲ್ಲಿ ಒಂದು ದಿವ್ಯವಾದ ಶಾಂತಿ ತುಂಬಿತ್ತು. ಆಕಾಶದಲ್ಲಿ ಬಂಗಾರದ ಬಣ್ಣದ ಕಿರಣಗಳು ಮಿನುಗುತ್ತಿದ್ದವು. ಲಿಂಗಣ್ಣ ಆಶ್ಚರ್ಯದಿಂದ ಸುತ್ತಲೂ ನೋಡಿದನು. ಅವನಿಗೆ ಅರ್ಥವಾಯಿತು, ಅದು ದೈವಿಕ ಲೋಕವಾಗಿತ್ತು. ಹಲವು ದಿನಗಳಿಂದ ಮನಸ್ಸಿನಲ್ಲಿ ಹೊತ್ತುಕೊಂಡು ಬಂದ ಪ್ರಶ್ನೆಗಳ ಉತ್ತರಗಳು ಈಗ ಅವನ ಮುಂದೆ ಬರಲಿದ್ದವು. ಲಿಂಗಣ್ಣನ ಹೃದಯ ಜೋರಾಗಿ ಬಡಿದುಕೊಳ್ಳತೊಡಗಿತು. ಈಗ ಅವನ ಅದೃಷ್ಟದ ರಹಸ್ಯ ಬಯಲಾಗುವ ಸಮಯ ಬಂದಿತ್ತು. ಆ ದೈವಿಕ ಲೋಕದಲ್ಲಿ ಹಠಾತ್ತನೆ ಒಂದು ಪ್ರಕಾಶಮಾನವಾದ ಬೆಳಕು ಹರಡಿತು. ಆ ಬೆಳಕಿನ ಮಧ್ಯದಿಂದ ಗಂಭೀರವಾದ ಧ್ವನಿ ಕೇಳಿಸಿತು. ಲಿಂಗಣ್ಣ ಭಯ ಮತ್ತು ಆಶ್ಚರ್ಯದಿಂದ ಕೈಮುಗಿದು ನಿಂತನು. ಆ ಧ್ವನಿ ನಿಧಾನವಾಗಿ ಹೇಳತೊಡಗಿತು. ಲಿಂಗಣ್ಣ, ನಿನ್ನ ಅದೃಷ್ಟ ನಿನ್ನ ಹಳ್ಳಿಯಲ್ಲೇ ಇದೆ. ನೀನು ದೂರ ದೂರ ಹುಡುಕುತ್ತಾ ಬಂದೆ, ಆದರೆ ನಿನ್ನ ಜೀವನ ಬದಲಿಸುವ ಶಕ್ತಿ ನಿನ್ನ ಬಳಿಯೇ ಇತ್ತು. ಈಗ ನೀನು ಹಿಂದಿರುಗು, ಆದರೆ ದಾರಿಯಲ್ಲಿ ನಿನಗೆ ಸಿಕ್ಕವರಿಗೆ ಈ ಉತ್ತರಗಳನ್ನು ಹೇಳು. ಲಿಂಗಣ್ಣ ತಲೆ ತಗ್ಗಿಸಿ ಭಕ್ತಿಯಿಂದ ಆ ಮಾತುಗಳನ್ನು ಕೇಳತೊಡಗಿದನು. ಆ ಸನ್ಯಾಸಿ ಹಲವು ವರ್ಷಗಳಿಂದ ತಪಸ್ಸು ಮಾಡುತ್ತಿದ್ದಾನೆ, ಆದರೆ ಅವನ ಬಳಿ ಇರುವ ಅಮೂಲ್ಯವಾದ ಜ್ಞಾನದ ಮುತ್ತುಗಳನ್ನು ಅವನು ತನ್ನಲ್ಲೇ ಇಟ್ಟುಕೊಂಡಿದ್ದಾನೆ. ಜ್ಞಾನವನ್ನು ತನ್ನಲ್ಲೇ ಇಟ್ಟುಕೊಳ್ಳದೆ ಅದನ್ನು ಯಾರಿಗಾದರೂ ದಾನ ಮಾಡಿದರೆ ಮಾತ್ರ ಅವನಿಗೆ ಮೋಕ್ಷ ಸಿಗುತ್ತದೆ. ಲಿಂಗಣ್ಣ ಆ ಮಾತುಗಳನ್ನ ಮನಸ್ಸಿನಲ್ಲಿ ಗಟ್ಟಿಯಾಗಿ ನೆನಪಿಸಿಕೊಂಡನು. ಆ ರಾಜನ ರಾಜ್ಯದಲ್ಲಿ ಕಷ್ಟಗಳು ಬರುವುದಕ್ಕೆ ಒಂದು ಕಾರಣ ಇದೆ. ರಾಜನ ಮಗಳು ಒಬ್ಬ ಯೋಗ್ಯ, ಸತ್ಯವಂತ ಮತ್ತು ಒಳ್ಳೆಯ ಹೃದಯದ ವ್ಯಕ್ತಿಯನ್ನು ಮದುವೆಯಾದರೆ ಆ ರಾಜ್ಯದ ಮೇಲಿರುವ ಅಡಚಣೆ ದೂರವಾಗುತ್ತದೆ. ನಂತರ ಅಲ್ಲಿ ಮಳೆ ಸುರಿದು ಬೆಳೆ ಸಮೃದ್ಧಿಯಾಗಿ ಬೆಳೆಯುತ್ತದೆ. ಲಿಂಗಣ್ಣ ಆ ಉತ್ತರವನ್ನು ಕೂಡ ಮನಸ್ಸಿನಲ್ಲಿ ಜಾಗರೂಕತೆಯಿಂದ ಇಟ್ಟುಕೊಂಡನು. ಇನ್ನು ಉಳಿದ ಪ್ರಶ್ನೆಗಳ ಉತ್ತರಕ್ಕಾಗಿ ಅವನು ವಿಧಾತನ ವಾಣಿಯನ್ನು ಕೇಳುತ್ತಾ ನಿಂತನು. ವಿಧಾತನ ವಾಣಿ ಕೊನೆಯದಾಗಿ ಹೇಳಿತು, ಆ ಹುಲಿ ತನ್ನ ಶಕ್ತಿಯನ್ನು ಕಳೆದುಕೊಂಡಿರುವುದಕ್ಕೆ ಒಂದು ಕಾರಣ ಇದೆ. ಅದು ಒಬ್ಬ ಮಹಾ ಮೂರ್ಖನನ್ನು ತಿಂದರೆ ಅದಕ್ಕೆ ಮತ್ತೆ ಯೌವನ ಮತ್ತು ಶಕ್ತಿ ಮರಳಿ ಬರುತ್ತದೆ. ಈ ಎಲ್ಲಾ ಉತ್ತರಗಳನ್ನು ಕೇಳಿದ ಲಿಂಗಣ್ಣ ಆಶ್ಚರ್ಯದಿಂದ ನಿಂತನು. ಈಗ ಅವನ ಮನಸ್ಸಿನಲ್ಲಿದ್ದ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಸಿಕ್ಕಿತ್ತು. ತನ್ನ ಅದೃಷ್ಟದ ರಹಸ್ಯವೂ ತಿಳಿದಿತ್ತು. ಸಂತೋಷದಿಂದ ಕೈಮುಗಿದು ಅವನು ತನ್ನ ಹಳ್ಳಿಯ ಕಡೆ ಹಿಂದಿರುಗುವ ಪ್ರಯಾಣವನ್ನು ಆರಂಭಿಸಿದನು. ಹಿಂದಿರುಗುವ ದಾರಿಯಲ್ಲಿ ಲಿಂಗಣ್ಣ ಮೊದಲು ಆ ಸನ್ಯಾಸಿಯನ್ನು ಭೇಟಿಯಾದನು. ಎಂದಿನಂತೆ ಅವರು ದೊಡ್ಡ ಮರದ ಕೆಳಗೆ ಧ್ಯಾನದಲ್ಲಿ ಕುಳಿತಿದ್ದರು. ಲಿಂಗಣ್ಣನನ್ನು ನೋಡಿದ ತಕ್ಷಣ
ಅವರ ಮುಖದಲ್ಲಿ ಕುತೂಹಲ ಮೂಡಿತು. ಅವರು ತಕ್ಷಣ ಕಣ್ಣು ತೆರೆದು, ಮಗನೇ, ನೀನು ದೈವಿಕ ಲೋಕಕ್ಕೆ ಹೋಗಿದ್ದೀಯಲ್ಲ, ನನ್ನ ಹಲವು ವರ್ಷಗಳ ತಪಸ್ಸಿನ ರಹಸ್ಯಕ್ಕೆ ಉತ್ತರ ಸಿಕ್ಕಿದೆ. ನನಗೆ ಮೋಕ್ಷ ಸಿಗದಿರುವ ಕಾರಣ ಏನೆಂದು ತಿಳಿದುಕೊಂಡೆಯಾ? ಎಂದು ಕೇಳಿದರು. ಲಿಂಗಣ್ಣ ಗೌರವದಿಂದ ಕೈಮುಗಿದು, ಸ್ವಾಮೀಜಿ, ನಿಮ್ಮ ಬಳಿ ಇರುವ ಜ್ಞಾನದ ಮುತ್ತುಗಳನ್ನು ಯಾರಿಗಾದರೂ ದಾನ ಮಾಡಿದರೆ ಮಾತ್ರ ನಿಮಗೆ ಮೋಕ್ಷ ಸಿಗುತ್ತದೆ ಎಂದು ವಿಧಾತರು ಹೇಳಿದ್ದಾರೆ ಎಂದು ಹೇಳಿದನು. ಅದನ್ನು ಕೇಳಿದ ಸನ್ಯಾಸಿ ಕೆಲ ಕ್ಷಣ ನಗುತ್ತಾ ಆಕಾಶದತ್ತ ನೋಡಿದರು. ನಂತರ ಶಾಂತವಾಗಿ ಹೇಳಿದರು, ನನಗಿನ್ನೇಕೆ ಜ್ಞಾನ? ಇಷ್ಟು ವರ್ಷ ನಾನು ಸಂಗ್ರಹಿಸಿದ್ದು ಹಂಚುವುದಕ್ಕೆ. ನೀನೇ ನನ್ನ ಶಿಷ್ಯನಾಗು. ಹೀಗೆ ಹೇಳಿ ತಮ್ಮ ಬಳಿ ಇದ್ದ 3 ಅಮೂಲ್ಯವಾದ ಜ್ಞಾನದ ಮುತ್ತುಗಳನ್ನು ಲಿಂಗಣ್ಣನ ಕೈಗೆ ಕೊಟ್ರು. ಆ ಕ್ಷಣ ಅವರ ಮುಖದಲ್ಲಿ ಒಂದು ವಿಚಿತ್ರವಾದ ಶಾಂತಿ ಮೂಡಿತು. ಸುತ್ತಮುತ್ತ ಪ್ರಕಾಶ ಹರಡಿದಂತೆ ಕಾಣಿಸಿತು. ತಮ್ಮ ಕರ್ತವ್ಯ ಪೂರ್ಣಗೊಂಡ ಸಂತೋಷದಲ್ಲಿ ಸನ್ಯಾಸಿ ಕೊನೆಗೆ ಮೋಕ್ಷವನ್ನು ಹೊಂದಿದರು. ಲಿಂಗಣ್ಣ ಆಶ್ಚರ್ಯ ಮತ್ತು ಗೌರವದಿಂದ ಅವರತ್ತ ನೋಡುತ್ತಾ ನಿಂತನು. ಮುಂದೆ ಪ್ರಯಾಣ ಮುಂದುವರಿಸುತ್ತಿದ್ದ ಲಿಂಗಣ್ಣ ಈಗ ಮೊದಲಿನಂತೆ ಸಾಮಾನ್ಯ ರೈತನಾಗಿರಲಿಲ್ಲ. ಸನ್ಯಾಸಿ ಕೊಟ್ಟ 3 ಜ್ಞಾನದ ಮುತ್ತುಗಳಿಂದ ಅವನು ಮಹಾಜ್ಞಾನಿಯಾಗಿದ್ದನು. ಅವನ ಮುಖದಲ್ಲಿ ಹೊಸ ಆತ್ಮವಿಶ್ವಾಸ ಮತ್ತು ಶಾಂತಿ ಕಾಣಿಸುತ್ತಿತ್ತು. ಸ್ವಲ್ಪ ದೂರ ಹೋದ ನಂತರ ಅವನು ಮತ್ತೆ ಆ ರಾಜ್ಯವನ್ನು ತಲುಪಿದನು. ಅರಮನೆಯ ಮುಂದೆ ನಿಂತಿದ್ದ ರಾಜ ದೂರದಿಂದಲೇ ಲಿಂಗಣ್ಣನನ್ನು ಗುರುತಿಸಿ ಸಂತೋಷದಿಂದ ಅವನನ್ನು ಸ್ವಾಗತಿಸಿದನು. ರಾಜ ಆತುರದಿಂದ ಕೇಳಿದನು, ಲಿಂಗಣ್ಣ, ನನ್ನ ರಾಜ್ಯದ ಕಷ್ಟಕ್ಕೆ ಕಾರಣ ಏನು ಎಂದು ತಿಳಿದುಕೊಂಡೆಯಾ? ಲಿಂಗಣ್ಣ ಶಾಂತವಾಗಿ ಹೇಳಿದನು, ಮಹಾರಾಜರೇ, ನಿಮ್ಮ ಮಗಳು ಒಬ್ಬ ಯೋಗ್ಯ ಗುಣವಂತ ವ್ಯಕ್ತಿಯನ್ನು ಮದುವೆಯಾದರೆ ನಿಮ್ಮ ರಾಜ್ಯದ ಮೇಲಿರುವ ಅಡಚಣೆ ದೂರವಾಗುತ್ತದೆ. ನಂತರ ಮಳೆ ಸುರಿದು ಬೆಳೆ ಸಮೃದ್ಧಿಯಾಗಿ ಬೆಳೆಯುತ್ತದೆ. ಆ ಮಾತು ಕೇಳಿದ ರಾಜ ಕೆಲ ಕ್ಷಣ ಯೋಚಿಸಿದನು. ನಂತರ ಸಂತೋಷದಿಂದ ನಗುತ್ತಾ ಹೇಳಿದನು, ಲಿಂಗಣ್ಣ, ನೀನೇ ಈಗ ಜ್ಞಾನಿ ಮತ್ತು ಗುಣವಂತ ವ್ಯಕ್ತಿಯಾಗಿದ್ದೀಯ. ನನ್ನ ಮಗಳನ್ನು ಮದುವೆಯಾಗಿ ಈ ರಾಜ್ಯವನ್ನೇ ಆಳು. ಆದರೆ ಇಷ್ಟೆಲ್ಲ ಸಿಕ್ಕಿದ್ರೂ ಲಿಂಗಣ್ಣನ ಮನಸ್ಸಿನಲ್ಲಿ ಒಂದು ಪ್ರಶ್ನೆ ಇನ್ನೂ ಉಳಿದಿತ್ತು. ಜ್ಞಾನ ಸಿಕ್ಕಿತ್ತು, ಗೌರವ ಸಿಕ್ಕಿತ್ತು, ರಾಜ್ಯವೂ ಸಿಕ್ಕಿತ್ತು. ಆದರೆ ಅವನ ಹೃದಯದ ಆಳದಲ್ಲಿ ವರ್ಷಗಳಿಂದ ಕಾಡುತ್ತಿದ್ದ ಆ ಹಳೆಯ ಪ್ರಶ್ನೆ ಇನ್ನೂ ಜೀವಂತವಾಗಿತ್ತು. ನನ್ನ ಅದೃಷ್ಟ ನಿಜವಾಗಿಯೂ ಎಲ್ಲಿದೆ? ಇವೆಲ್ಲದರ ಮಧ್ಯೆಯೂ ಅವನ ಮನಸ್ಸಿಗೆ ಸಂಪೂರ್ಣ ಸಮಾಧಾನ ಸಿಗಲಿಲ್ಲ. ಅವನು ರಾಜನತ್ತ ನೋಡಿ ನಿಧಾನವಾಗಿ ಹೇಳಿದನು, ಮಹಾರಾಜರೇ, ನನಗೆ ಇವೆಲ್ಲಕ್ಕಿಂತ ಮೊದಲು ಒಂದು ಕೆಲಸ ಮುಖ್ಯವಾಗಿದೆ. ನಾನು ನನ್ನ ಹಳ್ಳಿಯಲ್ಲಿರುವ ನನ್ನ ಅದೃಷ್ಟವನ್ನು ನೋಡಬೇಕು. ಹೀಗೆ ಹೇಳಿ ಲಿಂಗಣ್ಣ ಮತ್ತೆ ತನ್ನ ಹಳೆಯ ಪ್ರಯಾಣಿಕನ ದಾರಿಯನ್ನು ಹಿಡಿದನು. ಆದರೆ ಅವನಿಗೆ ಗೊತ್ತಿರಲಿಲ್ಲ, ಅವನ ಮುಂದೆ ಕಾಯುತ್ತಿದ್ದದ್ದು ಅವ ಜೀವನದ ಅತಿ ದೊಡ್ಡ ತಿರುವಾಗಿತ್ತು. ಕೊನೆಗೆ ಲಿಂಗಣ್ಣ ಆ ಹುಲಿಯ ಬಳಿ ಬರುತ್ತಾನೆ. ಹುಲಿಲಿ ಇನ್ನೂ ದುರ್ಬಲವಾಗಿಯೇ ಅಲ್ಲೇ ಮಲಗಿತ್ತು. ದೂರದಿಂದ ಲಿಂಗಣ್ಣನನ್ನು ನೋಡಿದ ಕೂಡಲೇ ಅದರ ಕಣ್ಣುಗಳಲ್ಲಿ ಕುತೂಹಲ ಮೂಡಿತು. ಮನುಷ್ಯನೇ, ನೀನು ಹಿಂದಿರುಗಿದ್ದೀಯಾ? ಹೇಳು, ವಿಧಾತ ನನ್ನ ಬಗ್ಗೆ ಏನು ಹೇಳಿದರು? ಲಿಂಗಣ್ಣ ಸಂತೋಷದಿಂದ ಕುಳಿತುಕೊಂಡು ತನ್ನ ಪ್ರಯಾಣದ ಎಲ್ಲ ಕಥೆಯನ್ನು ಹೇಳತೊಡಗಿದನು. ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಸಿಕ್ತಿತು. ಸನ್ಯಾಸಿ ತನ್ನ ಜ್ಞಾನದ ಮುತ್ತುಗಳನ್ನು ನನಗೆ ಕೊಟ್ಟು ಮೋಕ್ಷ ಪಡೆದರು. ರಾಜ ತನ್ನ ಮಗಳನ್ನು ಮದುವೆಯಾಗು ಎಂದು ಹೇಳಿ ಇಡೀ ರಾಜ್ಯವನ್ನೇ ಆಳಲು ಕೊಟ್ಟರು. ಆದರೆ ನಾನು ಅವೆಲ್ಲವನ್ನು ಬಿಟ್ಟು ಬಂದೆ. ಏಕೆಂದರೆ ನನ್ನ ಹಳ್ಳಿಯಲ್ಲಿರುವ ನನ್ನ ಅದೃಷ್ಟವನ್ನು ನೋಡಬೇಕು ಎಂದು ಮುಂದೆ ಬಂದೆ. ಕೆಲ ಕ್ಷಣ ಮೌನವಾಗಿದ್ದ ಹುಲಿ ಹಠಾತ್ತನೆ ಜೋರಾಗಿ ನಗತೊಡಗಿತ್ತು. ಮನುಷ್ಯನೇ, ನೀನು ಜ್ಞಾನ ಸಿಕ್ಕರೂ ಬಳಸದೆ ರಾಜ್ಯ ಸಿಕ್ಕರೂ ಬೇಡವೆಂದ ನಿನ್ನಂಥ ಮಹಾಮೂರ್ಖ ಈ ಜಗತ್ತಿನಲ್ಲಿ ಇನ್ನಾರು ಇರಬಹುದು? ವಿಧಾತ ಹೇಳಿದ ಆ ಮಹಾಮೂರ್ಖ ನೀನೇ. ಆ ಮಾತು ಕೇಳಿದ ಲಿಂಗಣ್ಣನ ಮುಖದ ನಗು ನಿಧಾನವಾಗಿ ಮಾಯವಾಯಿತು. ಅವನಿಗೆ ತನ್ನ ತಪ್ಪಿನ ಅರ್ಥ ಆಗತೊಡಗಿತು.
ಆದರೆ ತುಂಬ ತಡವಾಗಿತ್ತು. ಮುಂದಿನ ಕ್ಷಣದಲ್ಲೇ ಹುಲಿ ಒಂದು ಭಯಂಕರ ಗರ್ಜನೆ ಮಾಡಿ ಲಿಂಗಣ್ಣನ ಮೇಲೆ ಜಿಗಿಯಿತು. ಆದರೆ ಲಿಂಗಣ್ಣನ ಕಥೆ ಅಲ್ಲಿ ಮುಗಿದರೂ ಅವನು ಬಿಟ್ಟು ಹೋದ ಪಾಠ ಮಾತ್ರ ಜೀವಂತವಾಗಿಯೇ ಉಳಿಯಿತು. ಮಾರಲ್ ಆಫ್ ದ ಸ್ಟೋರಿ ಏನೆಂದರೆ, ಜೀವನದಲ್ಲಿ ಅದೃಷ್ಟ ಯಾವಾಗಲೂ ದೂರದಲ್ಲಿ ಸಿಗುವುದಿಲ್ಲ. ಕೆಲವೊಮ್ಮೆ ಅದು ನಮ್ಮ ಮುಂದೆ ಅವಕಾಶಗಳ ರೂಪದಲ್ಲಿ ಬರುತ್ತದೆ. ಸರಿಯಾದ ಸಮಯದಲ್ಲಿ ಅದನ್ನು ಗುರುತಿಸಿ ಬಳಸಿದರೆ ಜೀವನ ಬದಲಾಗುತ್ತದೆ. ಇಲ್ಲದಿದ್ದರೆ ಅವಕಾಶ ಕೈ ತಪ್ಪಿ ಹೋಗುತ್ತದೆ.